ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಕ್ವಾಲಿಟಿ ಇನ್ನೊಂದು ಆಡಿಯೋ ಕ್ವಾಲಿಟಿ ಅಂದರೆ ಸೌಂಡ್ ಕ್ವಾಲಿಟಿ ಇವೆರಡು ತುಂಬ ಚೆನ್ನಾಗಿರಬೇಕು. ಇವೆರಡು ಎಷ್ಟು ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ತೀವಿ ಅಷ್ಟು ಒಳ್ಳೆ ವ್ಯೂಸ್ ಬರೋ ಚಾನ್ಸ್ ಇರುತ್ತೆ. ಹಾಗೆ ವಿಡಿಯೋ ಕ್ವಾಲಿಟಿ ಚೆನ್ನಾಗಿತ್ತು ಅಂದರೆ ತುಂಬ ಹೊತ್ತು ವಿಡಿಯೋ ನೋಡ್ತಾರೆ. ಸೊ ತುಂಬ ಹೊತ್ತು ವಿಡಿಯೋ ನೋಡಿದರೆ ವಿಡಿಯೋ ವೈರಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಮೇಲೆ ನಾವೇನು ಕೆಲಸ ಮಾಡಬೇಕು ಅಂತ ಇಷ್ಟಪಡ್ತೀವಿ ಪಟ್ಟಾಗ ಅದರ ಜೊತೆ ನಮ್ಮ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಇವೆರಡೂ ಚೆನ್ನಾಗಿಡೋದು ನಮ್ಮ ಕರ್ತವ್ಯ. ಸೊ ಅದಕ್ಕಾಗಿ ಈ ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಚೆನ್ನಾಗಿಡಬೇಕು ಅಂತಾನೆ ನಾನು ಈ ಟೆಸ್ಟಿಂಗ್ ಪರ್ಪಸ್ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಆಡಿಯೋ ಕ್ವಾಲಿಟಿ ಅಂತೂ ಚೆನ್ನಾಗಿಟ್ಟಿದ್ದೀನಿ, ಅಂದರೆ ನಾನು ಮಾತಾಡೋ ವಾಯ್ಸ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಸೊ ತುಂಬ ಜನ ಕಮೆಂಟ್ ಕೂಡ ಮಾಡಿದ್ದೀರಾ ನಿಮ್ಮ ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಅದರ ಜೊತೆ ವಿಡಿಯೋ ಕ್ವಾಲಿಟಿನೂ ತುಂಬ ಇದೇನೆ ಅಂತ ಹೇಳಿದ್ದಾರೆ. ಬಟ್ ಅದರ ಜೊತೆ ಇನ್ನಷ್ಟು ನಾನು ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಲೈಟಿಂಗ್ ಸೆಟಪ್ನಲ್ಲಿ ಇಂಪ್ರೂವ್ಮೆಂಟ್ಸ್ ತಂದಿದ್ದೀನಿ. ಸೊ ಅದೇ ಟೆಸ್ಟಿಂಗ್ ಪರ್ಪಸ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಮೊದಲೆಲ್ಲ ಮಾಡ್ತಿರೋ ವಿಡಿಯೋ ಕ್ವಾಲಿಟಿ ಹೇಗಿತ್ತು, ಇವತ್ತು ಈ ಮಾಡಿರೋ ವಿಡಿಯೋ ಕ್ವಾಲಿಟಿ ಹೇಗಿದೆ, ಸೊ ಇದು ನಿಮ್ಮಿಂದ ನಾನು ತಿಳ್ಕೊಬೇಕಾಗಿದೆ. ಸೊ ಅದಕ್ಕಾಗಿ ಈ ವಿಡಿಯೋ ಕ್ವಾಲಿಟಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ನೋಡಿಕೊಂಡು ನನಗೆ ಕಮೆಂಟ್ ಮಾಡಿ ನೀವು ಹೇಳಬೇಕು. ಸೊ ಇದರಿಂದ ನನಗೆ ಗೊತ್ತಾಗುತ್ತೆ ಯಾವ ರೀತಿ ನನ್ನ ವಿಡಿಯೋ ಕ್ವಾಲಿಟಿ ಆಗಿದೆ. ಯಾಕಂದರೆ ಯೂಟ್ಯೂಬ್ ಮೇಲೆ ನಾವು ಕೆಲಸ ಮಾಡಬೇಕು ಅಂದರೆ ವಿಡಿಯೋ ಕ್ವಾಲಿಟಿ ಜೊತೆ ಆಡಿಯೋ ಕ್ವಾಲಿಟಿ ಇವೆರಡು ಮ್ಯಾನೇಜ್ ಮಾಡಿ ನಾವು ಕೆಲಸ ಮಾಡಿದರೆ ಮಾತ್ರ ನಾವು ಗ್ರೋ ಆಗಲಿಕ್ಕೆ ಸಾಧ್ಯ. ಇದು ತುಂಬ ಮ್ಯಾಟರ್ ಮಾಡುತ್ತೆ ಯೂಟ್ಯೂಬ್ ಮೇಲೆ. ಸೊ ಅದಕ್ಕಾಗಿ ಒಂದು ಸ್ವಲ್ಪ ನಾನು ಇಂಪ್ರೂವ್ಮೆಂಟ್ಸ್ ತರ್ತಾ ಇದ್ದೀನಿ. ಸೊ ಲೈಟಿಂಗ್ ಸೆಟಪ್ನಲ್ಲಿ ಒಂದು ಸ್ವಲ್ಪ ಚೇಂಜಸ್ ತಂದಿದ್ದೀನಿ. ಸೊ ಯಾವ ರೀತಿ ನಿಮಗೆ ಈ ವಿಡಿಯೋ ಕಾಣ್ತಿದೆ, ವಿಡಿಯೋ ಕ್ವಾಲಿಟಿಯಲ್ಲಿ ಏನು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಥವಾ ಇದೇ ಕರೆಕ್ಟ್ ಆಗಿದೆಯೋ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನೀವು ಹೇಳಿದರೆ ಮಾತ್ರ ನನಗೆ ಗೊತ್ತಾಗುತ್ತೆ. ಯಾಕಂದರೆ ನಾವು ಮಾಡಿರೋ ವಿಡಿಯೋ ನಾವೇ ನೋಡಿದಾಗ ಅದು ಒಳ್ಳೆಯದೇ ಅನಿಸುತ್ತೆ. ಸೊ ಬೇರೆಯವರು ಆ ವಿಡಿಯೋ ನೋಡಿ ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಹೇಳಿದರೆ ಅವ್ರಿಗೆ ಅರ್ಥ ಆಗುತ್ತೆ ನಾವು ಯಾವ ರೀತಿ ವಿಡಿಯೋ ಮಾಡಿದ್ದೀವಿ, ವಿಡಿಯೋ ಕ್ವಾಲಿಟಿ ಹೇಗಿದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ಇದೆಲ್ಲ ಎಡಿಟಿಂಗ್ ಹೇಗಿದೆ, ಇದೆಲ್ಲ ನೀವು ಹೇಳಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಡಿಯೋ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಆಡಿಯೋ ಕ್ವಾಲಿಟಿ ಹೇಗಿದೆ ಇದೆಲ್ಲದರ ಬಗ್ಗೆ ಒಂದು ಕಮೆಂಟ್ ಮಾಡಿ ನನಗೆ ನೀವು ಹೇಳ್ತೀರಾ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇದ್ರ ಬಗ್ಗೆ ಮಾಹಿತಿ ನನಗೆ ಕಮೆಂಟ್ ಮಾಡಿ ಕೊಡಿ ಸ್ನೇಹಿತರೆ. ಸೊ ಲೈಟಿಂಗ್ ಸೆಟಪ್ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಸೊ ಹೇಗೆ ಕಾಣ್ತಿದೆ ವಿಡಿಯೋ ಕ್ವಾಲಿಟಿ ಕಮೆಂಟ್ ಮಾಡಿ ಡೆಫಿನೆಟ್ಲಿ ಹೇಳಬೇಕು. ಹಾಗೆ ಸ್ನೇಹಿತರೆ ಯೂಟ್ಯೂಬ್ ಬಗ್ಗೆ ಏನಾದರೂ ಮಾಹಿತಿ ಬೇಕು, ಯೂಟ್ಯೂಬ್ ಬಗ್ಗೆ ಚಾನಲ್ ಬಗ್ಗೆ ಏನೇ ಮಾಹಿತಿ ಬೇಕು ಅಂದರೆ ಮೊದಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆಲ್ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮುಂದೆ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದರ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಬರೀ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನಾವು ಅಪ್ಲೋಡ್ ಮಾಡಿದ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ಸಿಗಲ್ಲ. ಯಾವಾಗಲಾದರೂ ನೀವು ಯೂಟ್ಯೂಬ್ ಮೇಲೆ ಬಂದಾಗ ಯೂಟ್ಯೂಬ್ ಏನಾದರೂ ರಿಕಮೆಂಡ್ ಮಾಡಿತ್ತು ಅಂದರೆ ಅದೇ ಮಾತ್ರ ನೀವು ನೋಡಿ ಚಾನಲ್ ಮೇಲೆ ಬರ್ಬೋದು, ಅದರ್ವೈಸ್ ನಿಮಗೆ ನೋಟಿಫಿಕೇಶನ್ ಸಿಗಲ್ಲ. ಸೊ ಅದಕ್ಕಾಗಿ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸೆಟ್ ಮಾಡ್ಕೊಂಡ್ಬಿಡಿ. ಸೊ ನೋಟಿಫಿಕೇಶನ್ ಬಂದ ತಕ್ಷಣ ನೀವು ವಿಡಿಯೋ ನೋಡ್ಬೋದು. ಸೊ ದಯವಿಟ್ಟು ಈ ವಿಡಿಯೋ ಕ್ವಾಲಿಟಿ ಬಗ್ಗೆ ಒಂದು ಸ್ವಲ್ಪ ನೀವು ಕಮೆಂಟ್ ಮಾಡಿ ನನಗೆ ಹೇಳಿ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.